ಮೇಕೆದಾಟು ಯೋಜನೆ ವಿಚಾರ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಮಿತ್ರ ಪಕ್ಷ ಒಪ್ಪಿಸಿದ್ರೆ 5 ನಿಮಿಷದಲ್ಲಿ ಪ್ರಧಾನಿಗಳಿಂದ ಒಪ್ಪಿಗೆ ಹೇಳಿಕೆ ನೀಡುವುದಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆ. ಗದಗದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವರನ್ನೇಕೆ ಒಪ್ಪಿಸ್ತೀರಿ, ಅವ್ರ ಕನ್ಸೆಂಟ್ ಬೇಕಾ ನಿಮ್ಗೆ ಅಂತ ಗರಂ ಆಗಿದ್ದಾರೆ. ನೀವು ಆದೇಶ ಮಾಡ್ರಿ, ಎಲ್ಲದಕ್ಕೂ ಅವರು ಒಪ್ಪಿಗೆ ತಗೊಳ್ತೀರಾ? ಮಿತ್ರ ಪಕ್ಷಕ್ಕೆ ಒತ್ತಾಯಿಸಿ ಅಂತಿರಲ್ಲ, ಡಿಎಂಕೆ ಒಪ್ಪಿಗೆ ತೆಗೆದುಕೊಂಡೇ ಎಲ್ಲಾ ಮಾಡ್ತೀರಾ? ನಿಮ್ಗೆ ಆದೇಶ ಮಾಡಲು ಬರಲ್ವಾ ಅಂತ ಕಿಡಿಕಾರಿದ್ದಾರೆ. ಇನ್ನು ಅಂತಾರಾಜ್ಯ ನೀರಿನ ವಿವಾದ ಕಾನೂನು ಪ್ರಕಾರ ಕಾನೂನು ಪಾಸ್ ಮಾಡಿ ಕೊಟ್ಟಿದ್ದೀವಿ, ಅದು ಯಾಕೆ ಕೊಟ್ಟಿದ್ದೀವಿ, ಒಪ್ಪಿಗೆ ತರಬೇಕು ಅಂತ ಅದರಲ್ಲಿ ಪ್ರಸ್ತಾಪ ಇದೆಯಾ ಅಂತ ನೋಡಿ ಕುಮಾರಸ್ವಾಮಿಗೆ ಮಹದಾಯಿ ಟಾಂಗ್ ಕೊಟ್ಟಿದ್ದಾರೆ. ಎಚ್.ಕೆ. ಪಾಟೀಲ್ ಗೋವಾದಲ್ಲಿ ನಿಮ್ಗೆ ಸರ್ಕಾರ ಇದೆ, ನಮ್ಗೆ ಮಹದಾಯಿಗೆ ಒಪ್ಪಿಗೆ ಕೊಡಿ ಅಂತ ಸವಾಲ್. ನಿಮ್ಗೆ ಏನಾದ್ರೂ ತೊಂದರೆ ಇದ್ರೆ ಅವರನ್ನ ಒಪ್ಪಿಗೆ ತಗೊಂಡ್ ಬನ್ನಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಮಹದಾಯಿ ವಿಚಾರವಾಗಿ ಮಾತನಾಡಿದ ಯಡಿಯೂರಪ್ಪ ಪುತ್ರ ತೋರಿಸಿದ್ದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪತ್ರಿಕಾ ಪರಿಷತ್ ಮಾಡಿದ್ದು, ಅಮಿತಾಬ್ ಬಂದಾಗ ಏನಾಯ್ತು ಅನ್ನೋದು ಗೊತ್ತಿದೆ, ಅಲ್ಲಿ ಒಪ್ಪಿಗೆ ತಗೊಂಡ್ ಬರ್ತಾರಾ, ಅಗತ್ಯ ಇದೆಯಾ ಅಂತ ಕಿಡಿಕಾರಿದ್ದಾರೆ. ನಿಮ್ಮ ಸರ್ಕಾರನ ಆಯ್ತಲ್ಲ, ನಮಗೆ ಮಹದಾಯಿದು ಪರವಾನಗಿ ಕೊಡಿ, ನಿಮಗೇನು ತೊಂದರೆ ಇದ್ದರೆ ಅವ್ರದ್ದು ಕನ್ಸರ್ಟ್ ತೊಗೊಂಬರಲ್ಲ. ಹಂಗಾರೆ ಏನು ತೊಂದರೆ ಆಗುತ್ತೆ? ಯಡಿಯೂರಪ್ಪನವರು ಪತ್ರ ತೋರಿಸಿದರು, ಜೋಶಿಯವರು 10 ಪತ್ರಿಕಾ ಪರಿಷತ್ ಮಾಡಿದರು, ಅಮಿತ್ ಶಾ ಅವ್ರು ಬಂದಾಗ ಏನೇನಾಯ್ತು ನಮಗಿಂತ ಹೆಚ್ಚು ನಿಮಗೆ ಗುರ್ತೈತಿ. ಅಲ್ಲಿ ಕನ್ಸೆಂಟ್ ತೊಗೊಂಬರ್ತಾರೆ ಇವರು. ಕನ್ಸೆಂಟ್ ಅವಶ್ಯ ಇದೆಯೋ? ನಾನು ಮೋದಿಯವರು ಹೋಗಿ ಗೋವಾದ ಮುಖ್ಯಮಂತ್ರಿಗಳ ಕನ್ಸೆಂಟ್ ತೊಗೊಂಬ ಅಂತ ಹೇಳೋದಿಲ್ಲ. ನಾನು ಕುಮಾರಸ್ವಾಮಿಯವರು ನಿಮ್ಮದು ಐತಿ ಅಲ್ಲಿ ಗೋವಾಕ್ಕೆ ಹೋಗಿ ಕನ್ಸೆಂಟ್ ತೊಗೊಂಬರ್ರಿ ಅಂತ ನಾ ಹೇಳೋದಿಲ್ಲ. ಅವಶ್ಯ ಇಲ್ಲ, ಅವಶ್ಯ ಇಲ್ಲದೆ ಇದ್ದಲ್ಲಿ ಅದಕ್ಕೆ ಹೋಗ್ತೀರಿ ನೀವು. ಸರ್ ಈಗ ಇನ್ನೊಂದು